ವೀಕ್ಷಕರೇ ನಮಸ್ಕಾರ. ನಾನು ರಾಘವೇಂದ್ರ ಗುಡಿ. ಇವತ್ತು ಸರಿಯಾಗಿ 5:30 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂದೇಶವನ್ನ ಕೊಡ್ತಾರೆ ಅಂತ ಹೇಳಿ ಒಂದು ಸುದ್ದಿ ಬರುತ್ತೆ. ಅದು ಬರ್ತಿದ್ದ ಹಾಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸಾವಿರ ಪದಗಳು ಓಡೋದಕ್ಕೆ ಶುರುವಾಗ್ತವೆ, ಸಾವಿರ ಘಟನೆಗಳ ಮೆಲುಕು ಶುರುವಾಗುತ್ತೆ. ಮತ್ತೆ ನೋಟ್ ಬ್ಯಾನ್ ರೀತಿಯಾಗಿರ್ತಕ್ಕಂಥ ನಿರ್ಧಾರ ಆಗುತ್ತಾ, ಅಥವಾ ಆಕಾಶದಲ್ಲಿ ಅಂದರೆ ಅಂತರಿಕ್ಷದಲ್ಲಿ ಶತ್ರು ಸ್ಯಾಟಲೈಟ್ಗಳನ್ನು ನಾಶ ಮಾಡುವಂಥ ಶಕ್ತಿ ಮಿಸೈಲ್ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ, ಅಥವಾ ಮತ್ತೆ ಯಾವ ರೀತಿಯಾಗಿರ್ತಕ್ಕಂಥ ನಾವು ನೋಡಿದ್ವಲ್ಲ ಸಂಪೂರ್ಣವಾಗಿ ದೇಶಾದ್ಯಂತ ಲಾಕ್ಡೌನ್ ಅಂತ ಘೋಷಣೆ ಮಾಡಿದ್ರಲ್ಲ ಅಂಥದ್ದೇ ಒಂದು ನೆನಪಾಗುತ್ತಾ, ಅಥವಾ ಈಗ ಚುನಾವಣೆ ಹೊಸ್ತಿಲಲ್ಲಿ MSP ಬಗ್ಗೆ ಏನಾದರೂ ನಿರ್ಧಾರ ತೆಗೆದುಕೊಳ್ತಾರಾ, ಅಥವಾ ಯಾವ ರೀತಿಯಾಗಿ ನಿರ್ಧಾರ ಇರ್ಬೋದು, CA ಬಗ್ಗೆ ಮಾತನಾಡ್ತಾರೆ. ಹೀಗೆ ತರೇವಾರಿಯಾಗಿರ್ತಕ್ಕಂಥ ಯೋಚನೆಗಳು ಶುರುವಾಗುತ್ತೆ. ಆದರೆ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶವನ್ನು ಉದ್ದೇಶಿಸಿ ಮಾತನಾಡೋದಿಲ್ಲ, ಬದಲಾಗಿ ಒಂದು ಟ್ವೀಟನ್ನು ಮಾಡ್ತಾರೆ. ಇವತ್ತು X ಅಂತ ಹೇಳಲಾಗುತ್ತಲ್ಲ, ಅದರಲ್ಲಿ ಒಂದು ಪೋಸ್ಟನ್ನು ಹಾಕ್ತಾರೆ. ಆ ಪೋಸ್ಟ್ ಏನಾಗಿರುತ್ತೆ ಅಂದರೆ, ಪ್ರೌಡ್ ಆಫ್ DRDO scientists for mission Divyastra, the first flight test of indigenously developed Agni 5 missile with multiple independently targetable and re-entry vehicle technology. ಈ ವಿಷಯವನ್ನು ತಿಳಿದುಕೊಳ್ಳಿ, ಈ ವಿಷಯವನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಧಾನಮಂತ್ರಿ ಮಾತನಾಡುವಂಥದ್ದು MIRV ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಇಲ್ಲಿ ಪ್ರಧಾನಮಂತ್ರಿಗಳು ಚರ್ಚೆಯನ್ನ ಮಾಡ್ತಾರೆ. MIRV ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು. ಹಾಗಿದ್ರೆ ಇದು ಯಾಕೆ ಅಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ? ಏನಿದು MIRV ಅಂದರೆ? ಅಗ್ನಿ 5 ಮಿಸೈಲ್ ಅಂದರೆ ಏನು? ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತ ದೇಶದ ಬಳಿಯಲ್ಲಿ ಸೀರೀಸ್ ಆಫ್ ಅಸ್ತ್ರಗಳಿದ್ದಾವೆ. ಅದರಲ್ಲಿ ಬ್ರಹ್ಮೋಸ್ ರೀತಿಯಾಗಿರ್ತಕ್ಕಂಥ ಅಸ್ತ್ರಗಳು ಇದ್ದಾವೆ. ಅದೇ ರೀತಿಯಾಗಿ ಅಗ್ನಿ ಸೀರೀಸ್ನಲ್ಲಿರ್ತಕ್ಕಂಥ ಲಾಂಗ್ ರೇಂಜ್ ಅಸ್ತ್ರಗಳು ಇರ್ತಕ್ಕಂಥದ್ದು. ಈ ಲಾಂಗ್ ರೇಂಜ್ ಅಸ್ತ್ರಗಳಿದಾವಲ್ಲ, ಅಗ್ನಿ 5 ಮಿಸೈಲ್ ಅಂತ ನಾವೇನು ಹೇಳ್ತೀವಿ, ಇದು ಏನು ಮಾಡುತ್ತೆ? ಸಾಮಾನ್ಯವಾಗಿ ಅಗ್ನಿ 1ನಿಂದ ಶುರುವಾಗುತ್ತೆ, ಅಗ್ನಿ ಪ್ರೈಮ್ ಇದೆ, ಅಗ್ನಿ 2 ಇದೆ, ಅಗ್ನಿ 3 ಇದೆ, ಅಗ್ನಿ 4 ಇದೆ, ಅಗ್ನಿ 5 ಇದೆ. ಈ ಅಗ್ನಿ 5ನ ರೇಂಜ್ ಕೆಲವೊಬ್ರು 5,000 ಕಿಲೋಮೀಟರ್ ಅಂತ ಹೇಳ್ತಾರೆ, ಕೆಲವೊಬ್ರು 6,000 ಅಂತಾರೆ. ಅಧಿಕೃತವಾಗಿ ನೋಡೋದಾದ್ರೆ 5,000 ಇದೆ. ಆದರೆ ಕೆಲ ಮೂಲಗಳ ಮಾಹಿತಿ, ಕೆಲ ಚರ್ಚೆಯ ಪ್ರಕಾರ, ಕೆಲ ಎಕ್ಸ್ಪರ್ಟ್ಗಳ ಪ್ರಕಾರ ಇದರ ಅಂತರ, ಇದರ ಎಷ್ಟು ದೂರ ಹೋಗುತ್ತೆ ಅಂತ ನೋಡೋದಾದ್ರೆ ಅದು ಎಷ್ಟು ದೂರ ಹೋಗುತ್ತೆ ಅಂತ ನೋಡೋದಾದ್ರೆ ಸರಿಸುಮಾರಾಗಿ 8,000 ಕಿಲೋಮೀಟರ್. ಅಂದರೆ ಭಾರತ ದೇಶದ ಯಾವುದೇ ಶತ್ರುಗಳ ರಾಷ್ಟ್ರವನ್ನು ಕೂಡ ಇದು ರೀಚ್ ಆಗುತ್ತೆ, ಅಲ್ಲಿ ತನಗೆ ಬೇಕಾಗಿರ್ತಕ್ಕಂಥ ಟಾರ್ಗೆಟನ್ನು ಭೇದಿಸಬಲ್ಲದಾಗಿರ್ತಕ್ಕಂಥದ್ದು ಈ ಅಗ್ನಿ ಮಿಸೈಲ್ಗಳ ಹೆಗ್ಗಳಿಕೆ ಆಗಿರ್ತಕ್ಕಂಥದ್ದು. ಇದನ್ನು ಬ್ಯಾಲಿಸ್ಟಿಕ್ ಮಿಸೈಲ್, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕೂಡ ಹೇಳ್ತಾರೆ. ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಏನಂತ ನೋಡೋದಾದ್ರೆ ಖಂಡಾಂತರ ಕ್ಷಿಪಣಿಗಳು. ನಾವೀಗ ಇದನ್ನು ಭೂಮಿ ಅಂತ ನಾವು ಪರಿಗಣಿಸೋದಾದ್ರೆ, ಈ ಭೂಮಿ ಇದೆಯಲ್ಲ, ಇಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಪದರಗಳಿರ್ತವೆ. ಇದು ಏನು ಮಾಡುತ್ತೆ? ಈ ಒಂದು ಮಿಸೈಲ್ ಇವತ್ತು ಭಾರತದಿಂದ ಲಾಂಚ್ ಆಯ್ತು ಅಂತ ನೋಡೋದಾದ್ರೆ ಭೂಮಿಯ ಆಚೆ ಹೋಗುತ್ತೆ, ಅಂತರಿಕ್ಷಕ್ಕೆ ಹೋಗುತ್ತೆ. ಅಲ್ಲಿಂದ ಯಾವ ಟಾರ್ಗೆಟ್ ಇದೆಯಲ್ಲ ಅಲ್ಲಿ ನೇರವಾಗಿ ಅತ್ಯಂತ ವೇಗವಾಗಿ, ಶಬ್ದದ ವೇಗದಕ್ಕಿಂತಲೂ ಸರಿಸುಮಾರಾಗಿ 6ರಿಂದ 8ರಷ್ಟು ಸ್ಪೀಡಾಗಿ ಬಂದು ಆ ಒಂದು ಟಾರ್ಗೆಟನ್ನು ಇದು ಹಿಟ್ ಮಾಡುತ್ತೆ. ಇದು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಕ್ಯಾರಿ ಮಾಡುವಂಥ ಶಕ್ತಿ ಇರ್ತಕ್ಕಂಥ ಒಂದು ಮಿಸೈಲ್ ಇದು. ಅಗ್ನಿ 5 ಮಿಸೈಲ್ ಕೂಡ, ಅಗ್ನಿ ಸೀರೀಸ್ ಮಿಸೈಲ್ಗಳಿದಾವಲ್ಲ, ಇದು ನ್ಯೂಕ್ಲಿಯರ್ ಬಾಂಬನ್ನು ಒಂದು ನಾವೇನು ಹೇಳ್ತೀವಿ, ಈ ಒಂದು ಹೆಡ್ ಇರುತ್ತಲ್ಲ ಅದನ್ನು ತೆಗೆದುಕೊಂಡು ಹೋಗಿ ಸಿಡಿ ತಲೆ ಅಂತ ಏನು ಕರಿತೀವಿ, ಅದನ್ನು ತೆಗೆದುಕೊಂಡು ಹೋಗಿ ಲಾಂಚ್ ಮಾಡಿ ಟಾರ್ಗೆಟನ್ನು ಹಿಟ್ ಮಾಡುತ್ತೆ. ಇದು 8,000 ಕಿಲೋಮೀಟರ್. ಅಂದರೆ ಉದಾಹರಣೆಗೆ ನೋಡೋದಾದರೆ ಭಾರತದ ಇವತ್ತು ಬೆಂಗಳೂರು, ತಮಿಳುನಾಡಿನಿಂದ ಲಾಂಚ್ ಮಾಡಿ ನಾವು ಬೀಜಿಂಗನ್ನು ಕೂಡ ಮುಟ್ಟಬಹುದು. ಬೀಜಿಂಗನ್ನು, ಚೀನಾ ಅಂತಕ್ಕಂಥ ಒಂದು ರಾಷ್ಟ್ರದ ಬೀಜಿಂಗ್ ಇದೆಯಲ್ಲ, ಅದನ್ನು ಮುಟ್ಟಬಹುದು. ಅದನ್ನು ದಾಟಿನೂ ಕೂಡ ನಾವು ಇದನ್ನು ಟಾರ್ಗೆಟ್ ಮಾಡಿ ಲಾಂಚ್ ಮಾಡ್ಬೋದು. ಹಾಗಿದ್ರೆ ಏಕೆ ಇದು ಈಗ ಇಲ್ಲಿ MIRVಗೂ ಈ ಒಂದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳ್ತೀವಲ್ಲ, ಅದಕ್ಕೂ ಏನು ಡಿಫ್ರೆನ್ಸ್ ಇದೆಯಾ ಅಥವಾ ಏನು ಸಂಬಂಧ ಅಂತ ನೋಡೋದಾದರೆ, ಪ್ರಮುಖವಾಗಿ ಏನಾಗುತ್ತೆ, ಈ ಒಂದು ಮಿಸೈಲ್ಗಳಿರ್ತಾವಲ್ಲ ಭೂಮಿಯ ಪರದಿಯ ಆಚೆ ಹೋಗಿ ಎಂಟ್ರಿ ಆಗೋ ಸಂದರ್ಭ ಎಷ್ಟು ವೇಗವಾಗಿ ಬರ್ತಾವಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮನ್ನು ಬಳಸಿ ಕೂಡ ಇದನ್ನು ನಾವು ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಏನು ಮಾಡಬೇಕಾಗುತ್ತೆ, ಈ ರೀತಿ ಮಿಸೈಲ್ಗಳನ್ನು ಲಾಂಚಿಂಗ್ ಸಮಯದಲ್ಲೇ ಟಾರ್ಗೆಟ್ ಮಾಡ್ತವೆ ಶತ್ರು ರಾಷ್ಟ್ರಗಳು, ಇಲ್ಲೇನೇ ಅದನ್ನು ನಾಶ ಮಾಡಬೇಕು ಹೊರತು ವಾಪಸ್ ಬಂದಾಗ ನಾಶ ಮಾಡೋದು ಅತ್ಯಂತ ಕಷ್ಟ. ನಾಶ ಮಾಡೋದಕ್ಕೆ ಸಾಧ್ಯ ಇಲ್ವಾ ಅಂದರೆ ಖಂಡಿತವಾಗಿ ಸಾಧ್ಯವಿದೆ, ಆದರೆ ಇದು ಅತ್ಯಂತ ಕಷ್ಟದಾಯಕವಾಗಿರ್ತಕ್ಕಂಥ, ಅತ್ಯಂತ ಕಾರುವಕ್ಕಾಗಿರ್ತಕ್ಕಂಥ ಪ್ರಕ್ರಿಯೆಗಳಿಂದ ಮಾತ್ರ ಸಾಧ್ಯ. ಹಾಗಿದ್ದಾಗ ಏನಾಗುತ್ತೆ, ನೀವು ಒಂದು ಮಿಸೈಲ್ ಇರುತ್ತೆ, ಲಾಂಚ್ ಮಾಡುತ್ತೆ, ಅದು ಟಾರ್ಗೆಟಿಗೆ ಹೋಗಿ ಹಿಟ್ ಆಗಬೇಕು. ಟಾರ್ಗೆಟ್ಗೆ ಹೋಗಿ ಹಿಟ್ ಆಗುವಂಥ ಸಂದರ್ಭದಲ್ಲಿ ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿಕೊಂಡು ಅದನ್ನು ನಾಶ ಮಾಡಿದರೆ 100 ಕೋಟಿ ರೂಪಾಯಿ ಒಂದೊಂದು ಮಿಸೈಲ್ಗಳ ಬೆಲೆ ಇದಾವಲ್ಲ, ಇದು 100 ಕೋಟಿ ರೂಪಾಯಿಗಳು, ಅದು ಸಂಪೂರ್ಣ ನಾಶ ಆದಾಗುತ್ತೆ. ಯಾಕಂದರೆ ಟಾರ್ಗೆಟನ್ನು ಹಿಟ್ ಮಾಡೋದಿಲ್ಲ, ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ಗಳನ್ನು ಲಾಂಚ್ ಮಾಡುತ್ತೆ ಶತ್ರು ರಾಷ್ಟ್ರಗಳು.
ಉದಾಹರಣೆಗೆ ನೋಡೋದಾದರೆ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಅಂತ ನೋಡೋದಾದರೆ, ಈಗ ಭಾರತ ಈ ಒಂದು ಅಗ್ನಿ-5ನ ಇಲ್ಲಿ ಲಾಂಚ್ ಮಾಡುತ್ತೇವೆ ಶತ್ರು ರಾಷ್ಟ್ರಗಳ ಮೇಲೆ. ಈಗ ಭಾರತ ಶತ್ರು ರಾಷ್ಟ್ರದ ಮೇಲೆ ಅಗ್ನಿ-5 ಮಿಸೈಲ್ನ ಲಾಂಚ್ ಮಾಡುತ್ತೆ ಅಂತ ಇಟ್ಕೊಳ್ಳಿ, ಲಾಂಚ್ ಆಗ್ತಾ ಇದೆ. ಇಲ್ಲಿ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲನ್ನು ಆ ಒಂದು ರಾಷ್ಟ್ರಗಳು ಲಾಂಚ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಇದು ಬರ್ತಾ ಇದೆ ಅಂತ ರೆಡಾರಲ್ಲಿ ಗೊತ್ತಾಗುತ್ತೆ. ಈ ಹತ್ತಿರದಲ್ಲಿ ಬರ್ತಿದ್ದಾಗೆ ಇದು ಬ್ಲಾಸ್ಟ್ ಆಗುತ್ತೆ, ಆ ಮೂಲಕವಾಗಿ ಇದು ನಾಶ ಮಾಡಿಬಿಡುತ್ತೆ. ಒಂದು ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಒಂದು ಅಗ್ನಿ-5 ಇಲ್ಲಿ ನಾಶ ಮಾಡ್ತು ಅಂದರೆ ಹಾಳು ಮಾಡ್ತು ಅಂತ ಅರ್ಥ. ಆವಾಗ ಏನಾಯಿತು, ಸಾವಿರಾರು ಕೋಟಿ ರೂಪಾಯಿನೂ ನಾಶ ಆದಾಗ ಆಯಿತು, ಟಾರ್ಗೆಟನ್ನು ರೀಚ್ ಆಗೋದಿಲ್ಲ. ಬದಲಾಗಿ ಶತ್ರು ರಾಷ್ಟ್ರಗಳಿಗೆ ನಮ್ಮ ನೆಲೆಯನ್ನು ನಾವು ಹೇಳಿಕೊಟ್ಟಾಗಾಯಿತು, ನಾವು ಇಲ್ಲಿಂದ ಲಾಂಚ್ ಮಾಡ್ತಾ ಇದ್ದೀವಿ ಅಂತ. ಸ್ಯಾಟಲೈಟ್ ಮೂಲಕವಾಗಿ ಇವತ್ತು ಚೀನಾದಂಥ ರಾಷ್ಟ್ರಗಳು ಈಸಿಯಾಗಿ ಗುರುತಿಸಬಹುದು. ಆಗ ಅವರು ಕೂಡ ನಮ್ಮನ್ನು ಟಾರ್ಗೆಟ್ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿರ್ತವೆ. ಆವಾಗಲೇ ಈ MIRV ಅಂತಕ್ಕಂಥದ್ದು ಅಂದರೆ ಮಲ್ಟಿಪಲ್ ಹೆಡ್ಗಳನ್ನು ಇದು ತೆಗೆದುಕೊಂಡು ಹೋಗುತ್ತೆ. ಹೇಗಿರುತ್ತೆ ಈ ಸಿಸ್ಟಮ್ ಅಂತ ನೋಡೋದಾದರೆ, ಈ ಟೆಕ್ನಾಲಜಿ ಹೇಗೆ ವರ್ಕ್ ಆಗುತ್ತಪ್ಪ ಅಂತ ನೋಡೋದಾದರೆ, ಇವತ್ತು ಒಂದು ಅಗ್ನಿ-5 ಅಂತಕ್ಕಂಥ ಒಂದು ಮಿಸೈಲ್ ಇದೆ ಆಯಿತಾ. ಇದು ನಮ್ಮ ಅಗ್ನಿ-5 ಮಿಸೈಲ್ ಅಂತ ನಾವು ಕನ್ಸಿಡರ್ ಮಾಡೋಣ. ಇಲ್ಲಿ ಏನಾಗುತ್ತೆ, ಮಲ್ಟಿಪಲ್ ವಾರ್ ಹೆಡ್ಸ್ಗಳಿರ್ತವೆ, ಸಿಡಿ ತಲೆಗಳು ಮಲ್ಟಿಪಲ್ ಆಗಿರ್ತವೆ ಆಯಿತಾ. ಅದರ ಮೇಲೆ ಒಂದು ಕವರ್ ಇರುತ್ತೆ. ಹೊರಗಡೆಯಿಂದ ನೋಡೋದಕ್ಕೆ ಇದು ಒಂದೇ ಮಿಸೈಲ್ ಅನಿಸಿದ್ರು, ಒಂದೇ ಸಿಡಿತಲೆ ಅನಿಸಿದ್ರು ಕೂಡ ಒಳಗಡೆ ಮಲ್ಟಿಪಲ್ ಸಿಡಿತಲೆಗಳಿರ್ತವೆ. ಅದು 5 ಇರ್ಬೋದು, 7 ಇರ್ಬೋದು, 10 ಇರ್ಬೋದು, 14 ಇರ್ಬೋದು. ಅದು ಕಂಪ್ಲೀಟ್ಲಿ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಯಾವ ರಾಷ್ಟ್ರಗಳು ಕೂಡ ಅದನ್ನು ಹೇಳೋದಿಲ್ಲ. ಇದೇನು ಮಾಡ್ತವೆ, ಯಾವಾಗ ಇದು ನಾವು ಶತ್ರು ರಾಷ್ಟ್ರಗಳಿಗೆ ಲಾಂಚ್ ಮಾಡ್ತೀವೋ, ಇಲ್ಲಿ ಲಾಂಚ್ ಆಗ್ತಿದ್ದಾಗೆ ಒಂದು ಹಂತ ಬರುತ್ತೆ, ಭೂಮಿಯನ್ನು ದಾಟಿ ಆಚೆ ಹೋಗುತ್ತೆ. ಯಾವಾಗ ಮರಳಿ ಒಂದು ಭೂಮಿಯ ಅಟ್ಮಾಸ್ಫಿಯರನ್ನು ರೀಚ್ ಆಗೋದ ಸಂದರ್ಭ ಬರುತ್ತೆ, ಆಗ ಈ ಸಿಡಿತಡೆಗಳು ಬೇರೆ ಬೇರೆ ಆಗ್ತವೆ. ಇವು ಮಲ್ಟಿಪಲ್ ಟಾರ್ಗೆಟ್ಗಳನ್ನು ಹಿಟ್ ಮಾಡ್ತವೆ. ಆಗ ಯಾವುದೇ ರಾಷ್ಟ್ರಕ್ಕೂ ಕೂಡ ಎಂಥದ್ದೇ ಅವರ ಬಳಿಯಲ್ಲಿ ಆಂಟಿ ಬ್ಯಾಲಿಸ್ಟಿಕ್ ಸಿಸ್ಟಮ್ಗಳು ಇದು ಮಿಸೈಲ್ ಸಿಸ್ಟಮ್ಸ್ ಇದ್ರೂ ಕೂಡ ಆಟ್ ಎ ಟೈಮ್ ಎಲ್ಲ ಸಿಡಿತಲೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಸಹಜವಾಗಿ ನಮ್ಮ ಯಶಸ್ಸು ಹೆಚ್ಚಾಗಿರುತ್ತೆ ಟಾರ್ಗೆಟನ್ನು ಅಚೀವ್ ಮಾಡೋದ್ರಲ್ಲಿ. ಹಾಗಿದ್ರೆ ಇದು ಹೇಗೆ ವರ್ಕ್ ಆಗುತ್ತಪ್ಪ ಅಂತ ನಾವು ಗಮನಿಸೋದಾದ್ರೆ, ಇವತ್ತಿನ ಸಂದರ್ಭದಲ್ಲಿ ನಾವು ಇದನ್ನು ನೋಡೋದಾದರೆ ಟ್ರಾಜೆಕ್ಟ್ರಿ ಹೇಗಿರುತ್ತೆ, ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಗಮನಿಸೋದಾದರೆ, ಈಗ ನೋಡಿ ನಾವು ಹೇಗಿರುತ್ತಪ್ಪ ಇದು ಅಂದರೆ, ಸಾಮಾನ್ಯವಾಗಿ ಯಾವುದೇ ಬ್ಯಾಲಿಸ್ಟಿಕ್ ಸಿಸ್ಟಮ್ಗಳ ಟ್ರಾಜೆಕ್ಟ್ರಿ ಈ ರೀತಿಯಾಗಿರುತ್ತೆ. ಇದು ನಮ್ಮ ಭೂಮಿಯ ಅಟ್ಮಾಸ್ಫಿಯರ್, ಅದನ್ನು ದಾಟಿ ಹೋಗುತ್ತೆ. ಹೋಗಿ ಒಂದು ಹಂತ ಬಂದಾಗ ವಾಪಸ್ ಭೂಮಿಯ ಅಟ್ಮಾಸ್ಫಿಯರನ್ನು ರೀಚ್ ಆಗುವಂಥ ಸಂದರ್ಭ. ಇದರ ವೇಗಕ್ಕಿಂತಲೂ ಇದರ ವೇಗ ಅತಿಯಾಗಿರುತ್ತೆ. ಅದು ಶಬ್ದದ ವೇಗ ಅಂದರೆ ನಾನು ಮಾತನಾಡುವಾಗ ಎಷ್ಟು ವೇಗ ಇರುತ್ತೆ, ನನ್ನ ಪದಗಳ ವೇಗ ಅಥವಾ ಅದು ನಿಮ್ಮ ಕಿವಿಗೆ ತಲುಪುವಂಥ ವೇಗ ಇದರ 5 ರಿಂದ 6 ಪಟ್ಟು. ಅಗ್ನಿ ಮಿಸೈಲ್ಗಳಂತೂ 24 ಪಟ್ಟು ಸ್ಪೀಡಲ್ಲಿ ರೀ ಎಂಟ್ರಿ ಆಗುತ್ತೆ. ಆ ಸಂದರ್ಭ ಏನಿದೆ, ಇದು ಲಾಂಚ್ ಆಗುವಂಥದ್ದು. ಇದು ಭೂಮಿಯ ಅಟ್ಮಾಸ್ಫಿಯರು, ಅದರಿಂದ ಲಾಂಚ್ ಆಗುತ್ತೆ. ಖಂಡಾಂತರ ಕ್ಷಿಪಣಿ ಇದು ಭೂಮಿಯ ಆಚೆ ಹೋಗುತ್ತೆ. ಹೋಗಿ ಯಾವ ಕಡೆ ಹೋಗುತ್ತೆ, ಹೇಗೆ ಹೋಗುತ್ತೆ, ಯಾವಟರಿಗೂ ಗೊತ್ತಾಗೋದಿಲ್ಲ. ಅಷ್ಟು ನಾವು ಅದನ್ನು ಮೇಂಟೈನ್ ಮಾಡ್ಬೋದಾಗಿದೆ. ಅಷ್ಟು ನಮ್ಮ DRDO ಮತ್ತು ಕ್ಷಮತೆಯನ್ನು ಹೊಂದಿರುವಂಥದ್ದು. ಯಾವಾಗ ಇದು ತನ್ನ ಟಾರ್ಗೆಟ್ ಹತ್ರ ಬರೋದಕ್ಕೆ ಶುರುವಾಗುತ್ತೆ, ಅದನ್ನು ಗುರುತಿಸುತ್ತೋ ಇಮ್ಮಿಡಿಯೇಟ್ ಆಗಿ ಏನಾಗುತ್ತೆ, ಇಲ್ಲಿ ನಾವೇನು ಮಲ್ಟಿಪಲ್ ರಾಕೆಟ್ ಸಿಸ್ಟಮ್ ಅಂದ್ವಲ್ಲ, ಇದು ಮಲ್ಟಿಪಲ್ ರಾಕೆಟ್ ಸಿಸ್ಟಮ್ ಇದೆಯಲ್ಲ, ಇವೇನಾಗ್ತವೆ, ಈ ಒಂದು ಕವರ್ ಕಳಚುತ್ತೆ. ಆ ಕವರ್ ಕಳಿಸಿದ್ದಾಗೆ ಬಿಡಿ ಬಿಡಿಯಾಗಿ ಮಿಸೈಲ್ಗಳು ತನ್ನ ಟಾರ್ಗೆಟ್ಗೆ ಹೋಗಿ ತಲುಪೋದಕ್ಕೆ ಶುರುವಾಗ್ತವೆ. ಹೀಗಾಗಿ ಸುಮಾರು 8,000 ಕಿಲೋಮೀಟರ್ ದೂರ ಶಬ್ದದ ವೇಗಕ್ಕಿಂತ 24 ಪಟ್ಟು ಅತ್ಯಂತ ಸ್ಪೀಡಾಗಿ ಹೋಗುವಂಥದ್ದು. ಇವೆಲ್ಲ ಹೋಗಿ ಯಾವುದೇ ಟಾರ್ಗೆಟ್ ಇರಲಿ ಅದನ್ನು ಹೇಗೆ ಅಚೀವ್ ಮಾಡ್ತವೆ, ಹೇಗೆ ಅವರನ್ನು ಎದುರಿಸ್ತವೆ ಅನ್ನೋದನ್ನು ಊಹೆ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಭಾರತದ ಶತ್ರು ರಾಷ್ಟ್ರಗಳು ಭಾರತವನ್ನು ಕೆಣಕಬೇಕಾದ್ರೆ ಒಂದು ಬಿಟ್ಟು 1000 ಬಾರಿ ಯೋಚನೆ ಮಾಡುವಂಥ ಸ್ಥಿತಿಗೆ ಇದು ಕೂಡ ಕಾರಣ ಆಗುತ್ತೆ. ಈಗ ಆಲ್ರೆಡಿ ನಮ್ಮಲ್ಲಿ ಬ್ರಹ್ಮೋಸ್ ರೀತಿಯಾಗಿರ್ತಕ್ಕಂಥ ಅಸ್ತ್ರಗಳಿದ್ದಾವೆ. ಅದು ಕ್ರೂಸ್ ಮಿಸೈಲ್, ವಿಶ್ವದ ಅತ್ಯಂತ ಅಡ್ವಾನ್ಸ್ ಆಗಿರ್ತಕ್ಕಂಥ ಫಾಸ್ಟೆಸ್ಟ್ ಕ್ರೂಸ್ ಮಿಸೈಲ್. ಅದು ಕ್ರೂಸ್ ಮಿಸೈಲ್ ಅಂದರೆ ಅದು ಅಟ್ಮಾಸ್ಫಿಯರ್ ಹೋಗೋದಿಲ್ಲ, ಭೂಮಿಯಿಂದ ಜಾಸ್ತಿ ಮೇಲೂ ಕೂಡ ಹೋಗೋದಿಲ್ಲ, ಭೂಮಿಗೆ ಹತ್ತಿರದಲ್ಲಿ ಅಥವಾ ನೀರಿನಲ್ಲಿಂದ ಹಾರಿಸಿದಾಗ ನೀರಿಗೆ ಹತ್ತಿರದಲ್ಲಿ ಹೋಗುವಂಥದ್ದು. ಹೀಗಾಗಿ ಅದನ್ನು ಬೇಗ ರೆಡಾರ್ನಲ್ಲಿ ಗುರುತಿಸೋಕೆ ಸಾಧ್ಯ ಇಲ್ಲ. ಇವುಗಳನ್ನು ಗುರುತಿಸ್ಬೋದು ಭೂಮಿಯ ಆಚೆ ಹೋದಾಗಲ್ಲ, ಭೂಮಿಗೆ ಎಂಟ್ರಿ ಆಗೋ ಸಂದರ್ಭ. ಆದರೆ ಆವಾಗಲೇ ಈ ಮಲ್ಟಿಪಲ್ ಸಿಡಿತಲೆಗಳು ಲಾಂಚ್ ಆದಾಗ ಈ MIRV ಇಲ್ಲಿ ಕಾರೋಕಾಗಿ ಕೆಲಸ ಮಾಡಿದಾಗ ಮಲ್ಟಿಪಲ್ ಟಾರ್ಗೆಟ್ಗಳನ್ನ ನಾವು ಒಂದು ನಾಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಈ ಸಂದರ್ಭದಲ್ಲಿ ಯಾಕೆ ಪ್ರಧಾನಿಗಳೇ ಇದನ್ನು ಅನೌನ್ಸ್ ಮಾಡಿದ್ರು ಅಂತ ನೋಡೋದಾದ್ರೆ, ಇವತ್ತಿನ ಸಂದರ್ಭ ನಾವು ಗಮನಿಸ್ತಾ ಇದ್ದೀವಿ. ಓಪನ್ ಆಗಿ ನೋಡೋದಾದ್ರೆ, ಇವತ್ತು ನಮ್ಮ ನೈಋತ್ಯ ಭಾರತದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಲಡಾಖ್ನಿಂದ ನಾವು ಅರುಣಾಚಲ ಪ್ರದೇಶ ಸಿಕ್ಕಿಂವರೆಗೂ ನೋಡ್ತಾ ಹೋಗೋದಾದ್ರೆ, ಚೀನಾ ಮತ್ತು ಭಾರತೀಯ ಸೈನಿಕರು
ಎದುರು ಬದುರು ನಿಂತಿರುವಂಥದ್ದು. ಭಾರತದಿಂದ ಚೀನಾ ಎಷ್ಟೇ ಒಂದು ತನ್ನ ಭೂಮಿಯನ್ನು ವಶಕ್ಕೆ ಪಡೆದುಕೊಳ್ಬೇಕು ಭಾರತದಂತ ಪ್ರಯತ್ನ ಪಟ್ಟರು ಅದನ್ನು ನಿಷ್ಕ್ರಿಯ ಮಾಡ್ತಾ ಇದೆ ಭಾರತೀಯ ಸೇನೆ. ಇನ್ಫ್ಯಾಕ್ಟ್ ಸಾಕಷ್ಟು ಮಾಹಿತಿಗಳ ಪ್ರಕಾರ ಭಾರತ ತನ್ನ ಒಂದು ಕ್ಷೇತ್ರವನ್ನು ಮರಳಿ ಪಡೆದುಕೊಂಡಿದೆ ಕೂಡ. ಇಂಥ ಸಂದರ್ಭದಲ್ಲಿ ಎನಿ ಟೈಮ್ ಯಾವುದೇ ರೀತಿಯಾಗಿರ್ತಕ್ಕಂಥ ಮಿಸ್ಚೀಫ್ ಅನ್ನ ಚೀನಾ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ನಾವು ನೋಡಿದ್ವಿ ಈ ಒಂದು ಕೋವಿಡ್ ಅತ್ಯಂತ ಪೀಕಲ್ಲಿದ್ದಾಗ ಭಾರತದ ಒಂದು ಲಡಾಖ್ ಬಳಿಯಲ್ಲಿ ಅದು ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತು. ಯಾವ ರೀತಿಯಾಗಿ ಬಂದು ಬ್ಲಡಿ ಒಂದು ಬ್ಯಾಟಲ್ನ ನಾವು ನೋಡಿದ್ವಿ ಅಲ್ಲಿ ಅಂತ. ಅಲ್ಲಿ ಯಾವುದೇ ಗುಂಡು ಮದ್ದು ಒಂದು ಚಲಾವಣೆ ಆಗದೆ ಇದ್ರು, ಒಂದು ರೀತಿಯಿಂದ ಮ್ಯಾಚ್ಗಳನ್ನ ಬಳಸಿದ್ರು, ಕಬ್ಬಿಣದ ಸಲಾಕೆಗಳನ್ನ ಬಳಸಿದ್ರು. ಭಾರತೀಯ ಸೈನಿಕರು ಕೂಡ ಸುಮಾರು 19-20 ಭಾರತೀಯ ಸೈನಿಕರು ಹುತಾತ್ಮರಾದರೂ ಕೂಡ 45ಕ್ಕೂ ಹೆಚ್ಚು ಚೀನಿ ಸೈನಿಕರ ಪ್ರಾಣವನ್ನು ಭಾರತೀಯರು ಪಡೆದುಕೊಂಡ್ರು. ಅಂತ ಒಂದು ಬ್ಯಾಟಲ್ ಕಾರಣ ಆಯಿತು. ಅದು ಕೋವಿಡ್ ಪೀಕ್ನಲ್ಲಿದ್ದಾಗ. ಇನ್ನು ಭಾರತದಲ್ಲಿ ಎಲೆಕ್ಷನ್ಸ್ಗಳು ಬರ್ತಾ ಇದ್ದಾವೆ. ಎಲೆಕ್ಷನ್ ಸಂದರ್ಭದಲ್ಲಿ ಇಡೀ ದೇಶದ ಗಮನ ಭಾರತದ ಸಂಪೂರ್ಣ ಭದ್ರತಾ ವ್ಯವಸ್ಥೆ ಇರ್ಬೋದು, ಇಲ್ಲಿ CRPFಗಳಿರ್ಬೋದು, ಸೆಂಟ್ರಲ್ ಭದ್ರತಾ ಪಡೆಗಳಿರ್ಬೋದು, ಪ್ರತಿಯೊಬ್ಬರ ಗಮನ ಕೂಡ ದೇಶದಲ್ಲಿ ಶಾಂತಿಯುತವಾಗಿ ಚುನಾವಣೆಯನ್ನು ನಡೆಸೋದ್ರ ಕಡೆಯಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಗಡಿಯಲ್ಲಿ ಏನೇ ಒಂದು ರೀತಿಯಿಂದ ಮಿಸ್ಚೀಫ್ ಅನ್ನ ಮಾಡಿದ್ರು, ಕಿಡಿಗೇಡಿತನವನ್ನ, ಅದು ಪಾಕಿಸ್ತಾನ ಅಂತ ಇವತ್ತು ಮಾಡುವಂಥ ಯೋಗ್ಯತೆಯೂ ಇಲ್ಲ, ಹಂತದಲ್ಲಿ ಪಾಕಿಸ್ತಾನ ಇಲ್ಲ. ಅದಾಗಿಯೂ ಕೂಡ ಚೀನಾದ ಚೇತಾವಣೆಯಿಂದ ಮಾಡ್ಬೋದು, ಅಥವಾ ಬೇರೆ ಚೇತಾವಣೆಯಿಂದ ಮಾಡ್ಬೋದು, ಅಥವಾ ಚೀನಾದಂಥ ರಾಷ್ಟ್ರಗಳೇ ಭಾರತದ ವಿರುದ್ಧ ಕಾಲು ಕೆರೆದುಕೊಂಡು ಬರ್ಬೋದು, ಅಥವಾ ಬೇರೆ ಶತ್ರು ರಾಷ್ಟ್ರಗಳ ಸಹಾಯವನ್ನು ಪಡೆದುಕೊಳ್ಬೋದು. ಅಂತ ಯಾವುದೇ ಸ್ಥಿತಿ ಬಂದರೂ ಕೂಡ ನಾವು ಸಿದ್ಧರಾಗಿದ್ದೇವೆ. ನಮ್ಮ ಒಂದು ಹಂತದಲ್ಲಿ ನಾವು ಎಲೆಕ್ಷನ್ ಬಗ್ಗೆ ಖಂಡಿತವಾಗಿಯೂ ಗಮನವನ್ನು ಕೊಡ್ತಿದ್ದೀವಿ. ಆದರೆ ನಮ್ಮ ವಿಜ್ಞಾನಿಗಳು, ನಮ್ಮ ಭದ್ರತಾ ಪಡೆಗಳು ತಮ್ಮ ಮೂಲವಾಗಿರ್ತಕ್ಕಂಥ ಕರ್ತವ್ಯ ಏನಿದೆ ಅದನ್ನು ಮರಿತಾ ಇಲ್ಲ ಅಂತ ಕೂಡ ಒಂದು ಸಂದೇಶ ರವಾನೆ ಮಾಡೋದಕ್ಕೆ ಇದು ಸಾಧ್ಯ ಆಗುತ್ತೆ. ಹೀಗಾಗಿ ಈ ಒಂದು MIRV ಟೆಕ್ನಾಲಜಿ ಇದೆಯಲ್ಲ, ಇದು ಅತ್ಯಂತ ಪ್ರಮುಖವಾಗಿರ್ತದ್ದು. ಮತ್ತೊಂದು ಅಂಶ ಅಂದರೆ ಕೊನೆಯದಾಗಿ ಹೇಳೋದಾದರೆ, ಈ MIRV ಟೆಕ್ನಾಲಜಿಯನ್ನು ಭಾರತ ಸಾಕಷ್ಟು ರಾಷ್ಟ್ರಗಳಿಂದ ಕೇಳ್ತಾ ಇತ್ತು. ಇನ್ಫ್ಯಾಕ್ಟ್ ಅತ್ಯಂತ ಹತ್ತಿರದ ಸ್ನೇಹಿತ ಆಗಿರ್ತಕ್ಕಂಥ ರಷ್ಯಾದ ಹತ್ರ ಕೇಳ್ತು, ಅಮೆರಿಕದ ಹತ್ರ ಕೇಳ್ತಾ ಇತ್ತು, ಬೇರೆ ಬೇರೆ ದೇಶಗಳ ಬಳಿಯಲ್ಲಿ ಇದು ಟೆಕ್ನಾಲಜಿ ಇರೋರ ಹತ್ರ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಳ್ತಾ ಇತ್ತು, ನಮಗೂ ಈ ಟೆಕ್ನಾಲಜಿಯನ್ನು ಕೊಡಿ. ಅಂದರೆ ಯಾವುದೇ ರಾಷ್ಟ್ರಗಳು ಈ ಟೆಕ್ನಾಲಜಿಯನ್ನು ಭಾರತಕ್ಕೆ ಕೊಡಲಿಲ್ಲ. ಆದರೆ ಭಾರತೀಯ ವಿಜ್ಞಾನಿಗಳು ಕೈಕಟ್ಟಿ ಕುಳಿತುಕೊಳ್ಳಲಿಲ್ಲ. ಇವತ್ತು ಭಾರತದ್ದೇ ಆಗಿರ್ತಕ್ಕಂಥ ಮೇಡ್ ಇನ್ ಇಂಡಿಯಾ MIRV ಸಿಸ್ಟಮ್ ಇವತ್ತು ಸಕ್ಸಸ್ಫುಲ್ ಆಗಿ ಲಾಂಚ್ ಆಗಿದೆ. ಅಗ್ನಿ 5 ಮಿಸೈಲ್ ಮತ್ತೊಂದು ಬಾರಿ ಶತ್ರುಗಳ ಎದೆಯನ್ನ ನಡುಕಕ್ಕೆ ಈಡು ಮಾಡಿರುವಂಥ ಸಂದರ್ಭ ಇದು. ಹೀಗಾಗಿ ಇದು ಪ್ರತಿ ಭಾರತೀಯರಿಗೆ ಹೆಮ್ಮೆಯ ಕ್ಷಣ, ಜೊತೆಗೆ ಅತ್ಯಂತ ಒಂದು ಜವಾಬ್ದಾರಿಯುತ ರಾಷ್ಟ್ರದ ಸಂಕೇತವಾಗಿ ಕೂಡ ಇವತ್ತು ಕಾಣ್ತಾ ಇದ್ದೀವಿ. ಯಾಕಂದರೆ ಇದು ಭಾರತದ ಯಶಸ್ಸಾಗಿರುವಂಥದ್ದು. ಇದಾಗಿತ್ತು ಈ ಒಂದು MIRV ಬಗ್ಗೆ ಮಹತ್ವವಾಗಿರ್ತಕ್ಕಂಥ ಮಾಹಿತಿ. ನೋಡ್ತೀರಿ News 18 ಕನ್ನಡ.